ಕುಂಭರಾಶಿಯವರು ಏನೆಲ್ಲ ಕೂಡ ನೋವುಂಡಿದ್ರಿ, ಅವಮಾನಗಳು ಕೂಡ ಹೊಂದಿರ್ತೀರಿ, ಕುಟುಂಬದ ಕಲಹಗಳಾಗಿರ್ತವೆ, ಗೊತ್ತಿಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಎಲ್ಲರೂ ಕೂಡ ಶತ್ರುಗಳೇ ಆಗಿರುತ್ತಾರೆ. ಬಹುಶಃ ನಿಮ್ಮ ಬಾಡಿನಲ್ಲಿ ಎಡಗೈ ಬಲಗೈ ಕೂಡ ಜಗಳ ಆಡಿರ್ತವೆ. ಅಂತಹದ್ದನ್ನು ಒಮ್ಮೆ ನೀವು ಆತ್ಮಾವಲೋಕನ ಮಾಡಿಕೊಳ್ತಾ ಬಂದಿದ್ದೆ. ಆದರೆ ಈ ಒಂದು ಕುಂಭರಾಶಿಯವರೆಗೆ ಅದೃಷ್ಟ ಪ್ರಾರಂಭವಾಗ್ತಕ್ಕಂತಹದ್ದು. ಆದರೆ ಸಾಡೆ ಸಾತಿದೆ, ಭಯ ಪಡಬೇಕಾಗಿಲ್ಲ. ನಿಮ್ಮ ರಾಶ್ಯಾಧಿಪತಿನೇ ನಿಮ್ಮ ರಾಶಿಯನ್ನು ಬಿಟ್ಟು ಧನಸ್ಥಾನಕ್ಕೆ ಸಂಬಂಧಪಟ್ಟ ಅದು ಕೂಡ ಸಮಶತ್ರು ಆಗಿರ್ತಕ್ಕಂಥ ಗುರುವಿನ ಮನೆಗೆ ಹೋಗ್ತಾ ಇರತಕ್ಕಂತಹದ್ದು ಶನೈಶ್ಚರ. ಆದರೆ ಇಲ್ಲಿ ನಿಮಗೆ ಪಂಚಮಕ್ಕೆ ಬರ್ತಾ ಇರ್ತಕ್ಕಂತಹದ್ದು ಮಕ್ಕಳಿಂದ ಅತ್ಯಂತ ಆನಂದ ಇರತಕ್ಕಂಥದ್ದು. ಯಾರಿಗೆ ಸಂತಾನ ಇರೋದಿಲ್ಲವೋ ಈ ರಾಶಿಯವರಿಗೆ ಸಂತಾನ ಆಗ್ತಕ್ಕಂತಹದ್ದು, ಮದುವೆ ಆಗಿಲ್ವೋ ಮದುವೆ ಆಗ್ತಕ್ಕಂಥದ್ದು, ಅಥವಾ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು, ಅಥವಾ ಸ್ಥಾನಪಲ್ಲಟ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ, ಅಥವಾ ಸೀಮೋಲ್ಲಂಘನ ಈ ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ, ಇವೆಲ್ಲ ಯೋಗಗಳು ಕೂಡಿ ಬರ್ತಕ್ಕಂಥ ವರ್ಷ ಏನಾದರೂ ಇದೆ ಅಂತಂದರೆ ಕುಂಭರಾಶಿಯವರಿಗೆ 2025 2026 ಮೇ ಒಳಗಡೆ ನೀವೇನೇನು ಬರೆದಿಟ್ಟಿದ್ರಿ ಎಲ್ಲ ನೋಡ್ತಪ್ಪ, ಇದೆಲ್ಲ ಕೂಡ ಪಾಯಿಂಟ್ಸ್ ಬರೆದಿಟ್ಟಿರಿ, ಅಂತಹದ್ದೆಲ್ಲವೂ ಕೂಡ ನಿಮಗೆ ಕೊಡ್ತಾನೆ. ನಿಮ್ಮ ಭಾಗ್ಯಾಧಿಪತಿಯನ್ನು ಸ್ಮರಣೆ ಮಾಡ್ತಾ ಬನ್ನಿ. ವಿಶೇಷವಾಗಿ ಪ್ರಗತಿಯತ್ತ ಹೆಜ್ಜೆ ಆಗ್ತಾ ಬರ್ತೀವಿ. ನಿಮಗೆ ಭಾಗ್ಯಾಧಿಪತಿ ಯಾರು? ಶುಕ್ರ ಆಗಿರ್ತಾನೆ. ಈ ಕುಂಭರಾಶಿಯವರಿಗೆ ಭಾಗ್ಯಾಧಿಪತಿ ಶುಕ್ರ, ಆದ್ದರಿಂದ ಪ್ರಗತಿಗೆ ಬರವಿಲ್ಲ. ಯಾಕಂದರೆ ಅವ ಈತನಿಗೆ ಮಿತ್ರನಾಗಿರ್ತಾನೆ. ಎಳ್ಳಷ್ಟು ಕೂಡ ನಿಮಗೆ ಅನುಮಾನ ಬೇಡ, ಅಷ್ಟು ಚೆನ್ನಾಗಿರ್ತೀರಿ. ಆದರೆ ಬಂಧು ಮಿತ್ರರ ಜೊತೆ ಮಾತಾಡುವಾಗ ಸಹನೆಯಿಂದ ಮಾತಾಡಿ. ಮಾತು ಏನು ಹಾಡಿದ್ರೆ ಹೋಯಿತು ಹೊಡೆದ್ರೆ ಹೋಯಿತು ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ಈ ನಾಣ್ಣುಡಿ ಒಮ್ಮೆ ಜ್ಞಾಪಕ ಮಾಡಿಕೊಳ್ಳುತ್ತಾ ಹೇಗೆ ಮಾತಾಡಬೇಕಂತಂದರೆ ನಿಮ್ಮ ಮಾತುಗಳು ಒಂದೊಂದು ಕೂಡ ಸಹಿ ಆಗಿರ್ತಕ್ಕಂತಹದ್ದಿರ್ತವೆ. ಈಗ ಓಂ ಅಂತಕ್ಕದ್ದು ಇದೆಯಲ್ಲ, ಆ ಓಂಕಾರ ಭಗವಂತನ ಸಹಿ ಅಂತೆ. ಹಾಗೆ ನಿಮ್ಮದು ಎಂಥ ಸಹಿ ಗೊತ್ತಿಲ್ಲ. ಎಷ್ಟು ದಿನಗಳು ಅನುಭವಿಸಿರ್ತಕ್ಕಂತಹ ನೋವುಗಳು, ನಷ್ಟ, ದುಃಖ, ದುಮ್ಮಾನ, ಇದಕ್ಕೆಲ್ಲ ಕೂಡ ಎಂತಹದ್ದು ಹೇಳ್ತಕ್ಕಂತಹದ್ದು ವಿಧಿಯಿಲ್ಲ. ಅಂದರೆ ಈ ಬದುಕು ಒಂದು ಕಡೆ ಕಹಿ, ಮತ್ತೊಂದು ಕಡೆ ಸಿಹಿ, ವಿಧಿಯಲ್ಲಿ ಹಾಕಬೇಕು ನಾವು ನಮ್ಮಗಳ ಸಹಿ ಅನ್ನೋ ಹಾಗೆ ನೀವು ಹಾಕ್ತಕ್ಕಂತಹ ಸಹಿ ಉತ್ತಮವಾಗಿರ್ತಕ್ಕ ಜಾಗದಲ್ಲಿ ಹಾಕಬೇಕು. ಇಲ್ಲಾಂದ್ರೆ ಅಲ್ಲಿ ಹಾಕೋ ಹಾಗಿಲ್ಲ, ಮತ್ತು ಹೇಗಂದ್ರೆ ಹಾಕೋ ಹಾಗಿಲ್ಲ. ಅದಕ್ಕೆ ವೆಯ್ಟ್ ಇದೆ. ಬಹಳ ಬಹಳ ಅತ್ಯಂತ ಉನ್ನತ ಫಲಗಳನ್ನು ನೀವು ಸ್ವೀಕಾರ ಮಾಡ್ತೀರ. ವೆಲ್ಕಮ್ ಮಾಡಿ. ದುರಹಂಕಾರವನ್ನು ನಿಮ್ಮ ಹತ್ತಿರವೂ ಸುಳಿಯಬಾರ್ದು, ಹಾಗೆ ನೋಡ್ಕೊಳ್ಬೇಕು. 100 ದೇವಾಲಯಗಳಿಗೆ ಹೋಗೋದು ಒಂದೇ ಒಂದು ವೃಕ್ಷ ನೆಟ್ಟು ನೀರುಣಿಸೋದು ಒಂದೇ ನನ್ನ ಪ್ರಕಾರ. ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಬನ್ನಿ. ಎಲ್ಲೋ ಒಂದು ಕಡೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಾ ಬನ್ನಿ. ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬನ್ನಿ. ನಿಮಗೆ ಗೊತ್ತೇ ಇಲ್ಲ, ಹಾಗೇ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಈ ತಿರುಪತಿಗೆ ಹೋಗಬೇಕಾದ ದರ್ಶನಕ್ಕೆ ಜನ ತಳ್ಕೊಂಡು ಹೋಗ್ಬಿಡ್ತಾರೆ. ನಾನು ನಡೆದೇ ಇಲ್ಲ ಗುರುಗಳೇ, ಹಂಗೆ ಜನನೇ ತಳ್ಕೊಂಡು ಹೋಗ್ಬಿಟ್ರು ಅಂತಾರಲ್ಲ, ಹಾಗೆ ಅದೃಷ್ಟ ನಿಮ್ಮನ್ನು ತಳ್ಕೊಂಡು ನಿಮಗೆ ಬೇಕಾಗಿರತಕ್ಕಂತಹ ಔಚಿತ್ಯಪೂರ್ಣದ ಔದಾರ್ಯಪೂರ್ಣದ ಅರಮನೆಗೆ ಕರೆದುಕೊಂಡು ಹೋಗುತ್ತೆ ಈ ಅದೃಷ್ಟ.